ನಮಸ್ಕಾರ, ವೆಲ್ಕಮ್ ಟು ಸಾರ್ಷಾ ಪುರಾಣ. ಸೊ ನಾನು ಓದ್ತಾ ಇದ್ದೀನಿ ಯು ಕ್ಯಾನ್ ಹೀಲ್ ಯರ್ ಲೈಫ್ ಅನ್ನೋ ಒಂದು ಮೆಟಾಫಿಸಿಕ್ಸ್ ಬುಕ್. ಇಟ್ ಇಸ್ ಕಂಪ್ಲೀಟ್ಲಿ ಲಾಸ್ ಆಫ್ ಅಟ್ರಾಕ್ಷನ್ ಮೇಲೆ ಇರುವಂಥದ್ದು. ಬಿಫೋರ್ ಗೋಯಿಂಗ್ ಟು ಆಕ್ಚುಯಲ್ ರೀಡಿಂಗ್ ಸೆಷನ್, ಇವತ್ತು ಒಂದು ವಿಚಾರದ ಬಗ್ಗೆ ಹೇಳ್ತೀನಿ, ಡೋಪಮಿನ್ ಡಿಟಾಕ್ಸ್. ಡೋಪಮಿನ್ ಅನ್ನೋದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಹ್ಯಾಪಿ ಕೆಮಿಕಲ್ಸ್. ಯಾವುದೇ ರೀತಿ ಒಳ್ಳೆ ಸಂಗತಿಗಳು ನಡೆದ್ರೆ ಅಥವಾ ಖುಷಿಯಾಗುವಂತಹ ಸಂದರ್ಭಗಳಲ್ಲಿ ಅಥವಾ ಅಪ್ರಿಸಿಯೇಷನ್ ಸಿಕ್ಕಾಗ ಈ ರೀತಿ ಒಂದು ಸನ್ನಿವೇಶಗಳಲ್ಲಿ ನಮಗೆ ಡೋಪಮಿನ್ ರಿಲೀಸ್ ಆಗುತ್ತೆ. ಬಟ್ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ ಸರ್ವೆ, ಎಲ್ಲರೂ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅಪ್ರಿಸಿಯೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜಸ್ಟ್ ಲೈಕ್ ಇವಾಗ ಕೂತ್ಕೊಂಡು ನಿಂತ್ಕೊಂಡು ಅಪ್ರಿಶಿಯೇಟ್ ಮಾಡಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬಿಗ್ಗರ್ ಗೋಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದನ್ನೇ ಬಿಟ್ಬಿಡ್ತೀವಿ. ಯಾಕಂದ್ರೆ ನಾವು ಮಾಡೋ ಚಿಕ್ಕ ಚಿಕ್ಕ ಕೆಲಸಗಳಿಗೆ ಅಪ್ರಿಸಿಯೇಷನ್ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ನಮ್ಮನ್ನ ಅನಲೈಸ್ ಮಾಡ್ಕೋಬೇಕು, ರೀಚೆಕ್ ಮಾಡ್ಕೋಬೇಕು. ಡೋಪಮಿನ್ ಡಿಟಾಕ್ಸ್ ನ ಖಂಡಿತವಾಗಿ ಮ್ಯಾಂಡೇಟರಿಯಾಗಿ ಮಾಡಿಕೊಳ್ಳೇಬೇಕು. ಸೊ ಇವತ್ತು ನಾನು ಡೋಪಮಿನ್ ಡಿಟಾಕ್ಸ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಈ ಡೋಪಮಿನ್ ಡಿಟಾಕ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ರೀಡಿಂಗ್ ಸೆಷನ್ ನ ಕಂಟಿನ್ಯೂ ಮಾಡೋಣ. However, I would not blame our parents for this. We are all victims of victims, and they could not possibly have taught us anything they did not know. If your mother did not know how to love herself, or your father did not know how to love himself, then it would be impossible for them to teach you to love yourself. They were doing the best they could with what they had been taught as children. If you want to understand your parents more, get them to talk about their childhood. And if you listen with compassion, you will learn where their fears and rigid pattern come from. Those people who did all that stuff to you were just as frightened and scared as you are. ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ನಾವು ನಮ್ಮ ಪೇರೆಂಟ್ಸ್ದು ಚೈಲ್ಡ್ಹುಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ನಮ್ಮ ಪೇರೆಂಟ್ಸ್ ತುಂಬಾನೇ ಸ್ಟ್ರಿಕ್ಟ್ ಇದ್ರು, ನಮ್ಮ ಪೇರೆಂಟ್ಸ್ ನಾವು ಈ ತರ ತಪ್ಪೆಲ್ಲ ಮಾಡಿದ್ರೆ ಹೊಡಿತಾ ಇದ್ರು, ಈ ತರ ಎಲ್ಲ ಹೇಳ್ತಾರೆ. ಸೊ ದ ಸೇಮ್ ಪ್ಯಾಟರ್ನ್ ಕಂಟಿನ್ಯೂಸ್, ಕರೆಕ್ಟ್ ಅಲ್ವಾ? ಈಗ ಅವ್ರ ಒಂದು ಸೆಲ್ಫ್ನ ಹೇಗೆ ಲವ್ ಮಾಡ್ಕೋಬೇಕು, ಅವ್ರ ಒಂದು ಸೆಲ್ಫ್ನ ಹೇಗೆ ಅವರು ಆರ್ಗನೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಿಲ್ಲ. ದ ಸೇಮ್ ಪ್ಯಾಟರ್ನ್ ನಮಗೂ ಮಾಡ್ತಾರೆ, ನಾವೇನ್ ಮಾಡ್ತೀವಿ, ದ ಸೇಮ್ ಪ್ಯಾಟರ್ನ್ ವಿ ಕಂಟಿನ್ಯೂ ಟು ಆರ್ ಕಿಡ್ಸ್. ಸೊ ಹಾಗಾಗಿ ಒಂದು ಪ್ಯಾಟರ್ನ್ ನ ಚೇಂಜ್ ಮಾಡೋಣ. ಒಬ್ವಿಯಸ್ಲಿ ಇವಾಗ ಅಷ್ಟು ಸ್ಟ್ರಿಕ್ಟ್, ಇವಾಗ ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾ ಇದ್ರು ಅಷ್ಟು ಸ್ಟ್ರಿಕ್ಟ್ ನಾವು ನಮ್ಮ ಮಕ್ಳಿಗೆ ತೋರಿಸಲ್ಲ. ಬಟ್ ಆದ್ರೆ ದ ಕನ್ಸರ್ನ್ ಇಸ್ ಡಿಫ್ರೆಂಟ್. ಇವಾಗ ನಮ್ಗೆ ಏನೋ ಒಂದು ಚೈಲ್ಡ್ಹುಡ್ ಅಲ್ಲಿ ಆಕ್ಸೆಸ್ ಇರಲಿಲ್ಲ ಅಂತ ಹೇಳಿದ್ರೆ ವಿ ಅರೇಂಜ್ ಫಾರ್ ಅವರ್ ಕಿಡ್ಸ್. ಸೊ ಅದು ಎಷ್ಟು ಮಟ್ಟಕ್ಕೆ ಸರಿ ಅಂದ್ರೆ, ಲೈಕ್ ಅರ್ನಿಂಗ್ ಅನ್ನೋದು ಬೇರೆ ಪಾರ್ಟ್, ನಾವು ಪ್ರೊವೈಡ್ ಮಾಡೋದು ಬೇರೆ ಪಾರ್ಟ್. ಸೊ ಡು ದ ಕಿಡ್ಸ್ ರಿಯಲಿ ಡಿಸರ್ವ್ ದಟ್ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇವತ್ತಿನ ಒಂದು ದಿನ ಪೇರೆಂಟ್ಸ್ ಈ ವಿಚಾರದಲ್ಲಿ ತುಂಬಾನೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಅಂದ್ರೆ ಅವ್ರ ಮಕ್ಕಳು ಇವಾಗ ಸ್ಕೂಲ್ ಕಾಲೇಜ್ ಬಂದಾಗ ಏನೆಲ್ಲ ಅವ್ರಿಗೆ ಆಕ್ಸೆಸ್ ಸಿಗಬೇಕು ಅದನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಲೈಕ್ ದರ್ ಇಸ್ ನೋ ಪಾಯಿಂಟ್ ಆಫ್ ಅರ್ನಿಂಗ್ ಆರ್ ಗೇನಿಂಗ್. ಅವ್ರಿಗೆ ಈಸಿಲಿ ಎಲ್ಲಾನು ಆಕ್ಸೆಸಬಲ್ ಇದೆ. ಸೊ ಇದು ಅವ್ರ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಮಾಡಬಹುದು. ಇದ್ರ ಬಗ್ಗೆ ಯಾವಾಗಲೂ ಗಮನ ಕೊಡಬೇಕು. ನೆಕ್ಸ್ಟ್, ಐ ಬಿಲೀವ್ ದಟ್ ವಿ ಚೂಸ್ ಅವರ್ ಪೇರೆಂಟ್ಸ್. Each one of us decides to incarnate upon this planet at particular point in time and space. We have chosen to come here to learn a particular lesson that will advance us upon our spiritual evolution path. So we choose our sex, our color, our country, and then we look around for the particular set of parents who will mirror the pattern we are bringing into work on this lifetime. Then we grow up. We usually point our fingers accusingly at our parents and whimper, "You did this to me." But really, we chose them because they were perfect for what we wanted to work on overcoming. We learn our belief system as very little children, and then we move through life creating experiences to match our belief. Look back in your own life and notice how often you have gone through the same experience. Well, I believe you created those experiences over and over because they mirrored something you believe about yourself. It does not really matter how long we have had a problem or how big it is or how life threatening to it. ಎಷ್ಟೊಂದು ಜನ ಹೇಳ್ತೀವಿ ನಾವು ನಮ್ಮ ಪೇರೆಂಟ್ಸ್ಗೆ,
ಅಂದರೆ ಓಕೆ ನಮ್ಮ ಚೈಲ್ಡ್ಹುಡಲ್ಲಿ ಅವ್ರು ಏನೋ ಒಂದು ನಮ್ಗೆ ಬೈದಿರ್ತಾರೆ ಅಥವಾ ಕಂಟ್ರೋಲ್ ಮಾಡಿರ್ತಾರೆ, ನಿಮ್ಮಿಂದನೇ ಈ ಥರ ಆಗಿದ್ದು, ಏನೋ ನಮ್ದು ಒಂದು ಏನು ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆಲ್ಲನೂ ವಿ ಈಸಿಲಿ ಬ್ಲೇಮ್ ಪೇರೆಂಟ್ಸ್. ಯಾಕಂತಂದರೆ ಅವರೇ ನಮಗೆ ಈಸಿಯಾಗಿ ಸಿಗೋದು. ಸೊ ಇಟ್ ಈಸ್ ಜಸ್ಟ್ ಅ ಎಕ್ಸ್ಕ್ಯೂಸ್ ಅಂತ ನಂಗೆ ಅನಿಸುತ್ತೆ. ಲೈಫಲ್ಲಿ ನಮ್ಮ ಒಂದು ವಿಚಾರಗಳಿಗೆ ನಾವೇನು ಮಾಡ್ತೀವಿ, ನಮ್ಮ ಆ್ಯಕ್ಷನ್ಸ್ಗೆ we are the whole and soul responsibility. So stop blaming on everything, start working on self-checking or self-realization. That works better than anything. ಥ್ಯಾಂಕ್ ಯು ಸೋ ಮಚ್ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಸಾಹಸ ಪುರಾಣ ಬುಕ್ ರೀಡಿಂಗ್ ಸೆಷನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.